ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಗುರು ಸಚ್ಚಿದಾನಂದ ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ 1ನೇ ಅಧ್ಯಾಯ 32ನೇ ಪದ್ಯ. ವೃಷಭ ಕೇಳಗ್ನಿಯೊಳಗುರಿ ಹೊಗೆ ಪಸರಿಸಿದ ತೆರೆನಂತೆ ಬ್ರಹ್ಮದಿ ಮಿಸುಕಿದವು ಚಿಚ್ಛಕ್ತಿ ಮಾಯೆಗಳೆರಡು ತೋರುತಲಿ. ವಿಷಮ ಹೊಗೆಯದು ಮಾಯೆ ಉರಿಯದು ಅಸಮ ಚಿಚ್ಛಕ್ತಿಯದುವೆ ಶುದ್ಧವು ಎಸೆಯುತಿಹವಿವು ಸಕಲಕ್ಕೆಲ್ಲ ಅನಾದಿ ಕೇಳೆಂದ. ಈ ಒಂದು ಪದ್ಯದ ಅರ್ಥ ಏನು ಅಂದರೆ, ಹೇ ವೃಷಭೇಶ, ನೀನು ಕೇಳ್ತಾ ಇರತಕ್ಕಂಥದ್ದು ಆತ್ಮಜ್ಞಾನವಾಗಿರೋದ್ರಿಂದ ಶ್ರುತಿಗಳ ಸಾರ ಏನು ಹೇಳ್ತದೆ, ಈ ಪರಬ್ರಹ್ಮ ಹೇಗೆ ಉತ್ಪತ್ತಿ, ಈ ಪರಬ್ರಹ್ಮದಿಂದ ಈ ಮಾಯೆ ಅವೆಲ್ಲವೂ ಹೇಗೆ ಉತ್ಪತ್ತಿಯಾದವು, ಇರುವುದೊಂದೇ ಪರಬ್ರಹ್ಮ, ಒಂದೇ ಶಕ್ತಿ ಪ್ರಥಮವಾಗಿದ್ದಿದ್ದು. ಆ ಒಂದು ಪರಬ್ರಹ್ಮದಿಂದ ಬ್ರಹ್ಮವಸ್ತುವಿಂದ ಈ ಬೆಂಕಿ ಒಳಗೆ ಉರಿ ಹೊಗೆ ಎರಡು ಹೇಗೆ ಬರ್ತದಲ್ಲ, ಹಾಗೆ ಮಾಯೆ ಮತ್ತು ಚಿಚ್ಛಕ್ತಿ ಇವೆರಡೂ ಹೊರಗೆ ಬಂದವು. ಅಸಮ ಹೊಗೆಯದು ಮಾಯೆ, ಒಂದು ವಿಷಮ ಹೊಗೆಯದು ಮಾಯೆ, ಅಸಮ ಚಿಚ್ಛಕ್ತಿಯದು ಶುದ್ಧವಾಗಿರ್ತಕ್ಕಂತಹ ಪರಬ್ರಹ್ಮ. ಇವೆಲ್ಲವೂ ಕೂಡ ಸಕಲ ಎಲ್ಲವಕ್ಕೂ ಅನಾದಿ ಅನ್ನುವಂತಾಗಿ ಇಲ್ಲಿ ಹೇಳ್ತಕ್ಕಂಥವ್ರು. ದೀರ್ಘವಾಗಿ ಚರ್ಚೆ ಮಾಡೋಣ, ಯಾಕಂದರೆ ಇವು ಬಹಳಷ್ಟು ಮುಖ್ಯವಾಗಿರ್ತಕ್ಕಂಥ ವಿಷಯಗಳು. ಈ ಮಾಯೆ ಅಂದ್ರೇನು, ಈ ಚಿಚ್ಛಕ್ತಿ ಅಂದ್ರೇನು, ಇವ ಅಸಮ ಅಂದ್ರೇನು, ವಿಷಮ ಅಂದ್ರೇನು, ಅನಾದಿ ಅಂದ್ರೇನು, ಈ ವಿಷಯಗಳನ್ನು ಇದರೊಳಗೆ ದೀರ್ಘವಾಗಿ ಅವಧೂತರು ಇದರಲ್ಲಿ ನಿಕ್ಷಿಪ್ತ ಮಾಡಿದ್ದಾರೆ. ಹೌದು, ಇದನ್ನು ತಿಳ್ಕೊಳ್ಳೋದ್ರಿಂದ ನಮಗೇನು ಬರ್ತದೆ, ಅವು ಏನಾಗಿದ್ರೆ ನಮಗೇನು, ಅದನ್ನು ಕೂಡ ನಾವು ಕೊನೆಗೆ ಅದನ್ನು ವಿಚಾರ ಮಾಡ್ತೀವಿ. ಅವು ತಿಳ್ಕೊಳ್ಳೋದ್ರಿಂದ ನನಗೇನು ಲಾಭ ಇದೆ, ಅವು ಏನಿದ್ರೆ ನನಗೇನು, ಓಕೆ, ಅದಕ್ಕೂ ಕೂಡ ಅವಧೂತರು ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ಒಂದು ಬ್ರಹ್ಮ ಅಂತ ಕರಿತೀವಿ. ಬ್ರಹ್ಮ ಅಂದರೆ ಎಲ್ಲಿಂದ, ಆ ಶಾಸ್ತ್ರೀಯ ಪ್ರಕಾರ ಬ್ರಹ್ಮ ಒಂದು ಉತ್ಪತ್ತಿಗೆ ಒಂದು ಇದು ಇರ್ತದೆ, ಧಾತು ಇರ್ತದೆ. ಬೃಹ್ ಬ್ರಹ್ಮ, ಬೃಹದಿಂದ ಧಾತುವಿನಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಬ್ರಹ್ಮ. ಬೃಹತ್ವಾತ್ ಬ್ರಹ್ಮಣತ್ವಾಚ್ಛ ಬ್ರಹ್ಮ ಅಂತ ಶಾಸ್ತ್ರವಾಕ್ಯ. ಇದು ಚಾಂದೋಗ್ಯ ಉಪನಿಷತ್ತಿನಲ್ಲಿ ಏನು ಹೇಳ್ತದೆ, ಏಕಮೇವ ದ್ವಿತೀಯಂ ಬ್ರಹ್ಮ, ಅದೊಂದೇ ಇರತಕ್ಕಂಥದ್ದು. ಸತ್ಯಂ ಜ್ಞಾನಮನಂತಂ ಬ್ರಹ್ಮ ಅಂಥೇಳಿ ಕೂಡ ಬ್ರಹ್ಮದ ಬಗ್ಗೆ ವಾಕ್ಯಗಳು ಇದ್ದಾವೆ, ಉಪನಿಷತ್ತುಗಳಲ್ಲಿ ಮಂತ್ರಗಳಿದ್ದಾವೆ. ಬ್ರಹ್ಮ ಎಲ್ಲವಕ್ಕೂ ಆಧಾರ, ಆದ್ದರಿಂದ ಇದು ಪರಬ್ರಹ್ಮ ಅದೊಂದೇ ಇತ್ತು. ವೈಜ್ಞಾನಿಕವಾಗಿ ನೋಡಿದರೆ ನಾವು ಈ ಎಲ್ಲ ಶಕ್ತಿಗಳು ಏನು ನಡೀತಾ ಇದ್ದಾವೆ, ಒಂದು ಯಾವ ಒಂದು ನಾಸ್ತಿಕ ಆಗಿದ್ದರೂ ಕೂಡ ಯಾವುದೋ ಒಂದು ಶಕ್ತಿ ಇದೆ, ಅದು ನಡೆಸ್ತಾ ಇದೆ ಅಂತ ಮಾತ್ರ ಹೋಗ್ತಾನೆ. ವಿಜ್ಞಾನ ಕೂಡ ಅದು ಹೇಳ್ತದೆ, ಆ ಒಂದು ಶಕ್ತಿ ಏನಿದೆ ಅದಕ್ಕೆ ಪರಬ್ರಹ್ಮ ಅಂತ ಕರಿತೀವಿ, ಬ್ರಹ್ಮ ಅಂತ ಕರಿತೀವಿ. ಬ್ರಹ್ಮ ಅಂದರೆ ಚತುರ್ಮುಖ ಬ್ರಹ್ಮ ಅಲ್ಲ, ಈ ಒಂದು ಆಧ್ಯಾತ್ಮ ವಿಷಯದೊಳಗೆ ಪರಬ್ರಹ್ಮ ಅಂದರೆ ಎಲ್ಲವಕ್ಕೂ ಆಧಾರಭೂತವಾಗಿರ್ತಕ್ಕಂಥ ಶಕ್ತಿ ಅಂತ ನಾವು ತಿಳ್ಕೊಳ್ಬೇಕು. ಒಂದನೇದು ಬ್ರಹ್ಮ. ಈ ಬ್ರಹ್ಮದಿಂದ ಹೇಗೆ ಉದಿಸಿದವು ಅಂದರೆ, ಒಂದು ಮಾಯೆ ಮತ್ತು ಚಿಚ್ಛಕ್ತಿ ಎರಡು ಉದ್ಭವ ಆದವು, ಅದನ್ನು ಹೇಳಿದರು. ಮಾಯೆ ಅಂದ್ರೇನು, ಮಾಯೆ ಅಂತ ಕರೀತಾರೆ ಈ ಎಲ್ಲ ಮಾಯಪಾಯ ಪ್ರಪಂಚ ಎಲ್ಲ ಅಂಥೇಳಿ ನಾವು ಸಾಮಾನ್ಯವಾಗಿ ಮಾತಾಡ್ತಿರ್ತೀವಿ. ಯಾಕಂದ್ರೆ 4 ದಿವಸ ಇರ್ತೀವಿ, 4 ದಿವಸ ಹೋಗ್ತೀವಿ, ಇಂಥ ಸಂದರ್ಭದೊಳಗೆ ಹೆಚ್ಚು ಮಾಯೆ ಅನ್ನುವಂಥದ್ದು ಬರೋದು ಆ ನಮ್ಮ ಒಂದು ಭಾವನೆಗೆ. ಈ ಮಾಯೆ ಅಂದರೆ ಏನು, ಇದನ್ನು ನಾವು ತಿಳ್ಕೊಳ್ಬೇಕು. ಚಿಚ್ಛಕ್ತಿ ಅಂದರೆ ಏನು, ಇವನ್ನು ಬಹಳ ಮುಖ್ಯವಾಗಿ. ಚಿಚ್ಛಕ್ತಿ ಅಂದರೆ ಚಿತ್ ಪ್ಲಸ್ ಶಕ್ತಿ, ಚಿಚ್ಛಕ್ತಿ. ಚಿತ್ ಅಂದರೆ ಜ್ಞಾನವೂ ಆಗ್ತದೆ, ಅರಿವು ಅಂತ ಆಗ್ತದೆ, ಪ್ರಕಾಶ ಅಂತ ಕೊಡ್ತದೆ. ಆ ಪ್ರಕಾಶ ಎಲ್ಲದಕ್ಕೂ ಪ್ರಕಾಶವಾಗಿರ್ತಕ್ಕಂಥ ಯಾವ ಬೆಳಕಿದೆಯೋ ಅದು ಚಿಚ್ಛಕ್ತಿ, ಅದರಿಂದನೇ ಬಂದಿರತಕ್ಕಂಥದ್ದು, ಅದು ಮೂಲ, ಅದು ಪ್ರಕಾಶ ರೂಪಿಣಿ ಜ್ಞಾನಶಕ್ತಿ ಚಿಚ್ಛಕ್ತಿ ಅಂಥೇಳಿ ಶಾಸ್ತ್ರಗಳಲ್ಲಿ ಹೇಳ್ತಾರೆ. ಅದೇ ಚೈತನ್ಯ ಶಕ್ತಿ. ಅಲ್ಲೇ ಆ ಒಂದು ವಿಚಾರವನ್ನು ಮಾಡಿದರೆ ದೇವಿ ಮಹಾತ್ಮೆ ಏನು ಮಾರ್ಕಂಡೇಯ ಪುರಾಣದಲ್ಲಿ ಏನು ದೇವಿ ಮಹಾತ್ಮೆ ಏನು ಪ್ರಾರಂಭ ಆಯಿತು, ಅಲ್ಲಿ ವೇದವ್ಯಾಸರು ಈ ಒಂದು ಮಂತ್ರವನ್ನು ಫಸ್ಟ್ ಬರೀತಾರೆ.
ಉಲ್ಲೇಖ ಮಾಡ್ತಾರೆ. ಫಸ್ಟ್ ಈ ಸ್ತುತಿಯಿಂದನೇ ಪ್ರಾರಂಭ ಆಗುತ್ತೆ. ಏನು ಅಂದರೆ ಸರ್ವಗಾಯತ್ರಿ ಮಂತ್ರ ಅಂತ ಕರೀತಾರೆ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಒಂದು ಮಂತ್ರವನ್ನು ಯಾರು ನಿತ್ಯವೂ ಪಠನೆ ಮಾಡ್ತಾರೋ ಅವ್ರಿಗೆ ವಿದ್ಯೆ, ಆರೋಗ್ಯ ಎಲ್ಲವೂ ದೊರೆಯುತ್ತವೆ. ಮಕ್ಕಳಿಂದ ಮಾಡಿಸಿದರೆ ಮಾತ್ರ ಈ ಮಂತ್ರ ಅವರಿಗೆ ಉಜ್ವಲವಾದ ಭವಿಷ್ಯ ಇರ್ತದೆ, ಜ್ಞಾನವೂ ಸಮೃದ್ಧಿ ಆಗ್ತದೆ, ಎಲ್ಲವೂ ಕೂಡ ಒದಗುತ್ತವೆ. ಅಂಥ ಒಂದು ಮಂತ್ರ ಚೈತನ್ಯ ಶಕ್ತಿ ಅಂತ ಕರಿತೀವಿ. ಅದೇನು ಅಂದರೆ ಸರ್ವ ಚೈತನ್ಯ ರೂಪಾಂ ತಾಂ ಆದ್ಯಾಂ ವಿದ್ಯಾಂಚ ಧೀಮಹಿ ಬುದ್ಧಿಂ ಯಾನಃ ಪ್ರಚೋದಯಾತ್. ಇದು ಮಂತ್ರ. ಸರ್ವ ಚೈತನ್ಯ ರೂಪಾಂ ತಾಂ, ನೀನು ಹೇ ಜಗನ್ಮಾತೆ ಸರ್ವಕ್ಕೂ ಚೈತನ್ಯ ಸ್ವರೂಪಗಳಾಗಿದ್ದೀಯಾ. ಆದ್ಯಾಂ ಆದಿಯಾಗಿದ್ದೀಯಾ. ವಿದ್ಯಾಂ ಜ್ಞಾನವನ್ನು ಕೊಡ್ತಕ್ಕಂಥವಳಾಗಿದ್ದೀಯಾ. ಧೀಮಹಿ ಬುದ್ಧಿಂ ಯಾನಃ ಪ್ರಚೋದಯತ್, ಯಾರು ನೀನಿದ್ದೀಯೋ ನನ್ನನ್ನು ಬುದ್ಧಿಯನ್ನು ಆ ಕಡೆ ಪ್ರಚೋದನೆ ಮಾಡು. ಈ ಆತ್ಮಜ್ಞಾನ ತಿಳ್ಕೊಳ್ಳೋದಕ್ಕೆ ಪ್ರಚೋದನೆ ಮಾಡು, ನನ್ನ ರಕ್ಷಣೆ ಮಾಡಲಿಕ್ಕೆ ಪ್ರಚೋದನೆ ಮಾಡು ಅನ್ನುವಂಥದ್ದನ್ನು ಎಲ್ಲ ಈ ಚೈತನ್ಯ ಏನಿದೆ ಅದನ್ನು, ಚೈತನ್ಯ ಅಂದರೆ ಏನು? ನಾವು ಸಾಮಾನ್ಯವಾಗಿ ತಿಳ್ಕೊಳ್ಳೋದು ಚೈತನ್ಯ ಅಂದರೆ ಯಾವುದು ಅಲುಗಾಡಿರ್ತದಲ್ಲ ಅದು ಚೈತನ್ಯ ಅಂತ ತಿಳ್ಕೊಳ್ತೀವಿ. ಅಲುಗಾಡ್ದಿದ್ರೆ ಜಡ ಅಂತ ಕರಿತೀವಿ. ಆದರೆ ಚೈತನ್ಯ ಅಂದರೆ ಆ ವಿಷಯದಲ್ಲಿ ತೊಗೊಂಡಿಲ್ಲ, ಸೈನ್ಸ್ಗೆ ಅಷ್ಟೇ ಗೊತ್ತು. ಇದು ಪುಸ್ತಕ ಇದೆ, ಇದು ಜಡ, ಈ ಮನುಷ್ಯ ಇದ್ದಾನೆ, ಒಂದು ಹುಳು ಇದೆ, ಪಕ್ಷಿ ಪ್ರಾಣಿ ಚೇತನ, ಇಷ್ಟು ನಮಗೆ ಗೊತ್ತಾಗುತ್ತೆ. ಪಶು ಪಕ್ಷಾದಿಗಳು ಚೇತನ ಹೀಗೆ ಭಾವಿಸ್ತೇವೆ. ಆದರೆ ಇಲ್ಲಿ ಚೇತನ ಅಂದರೆ ಅದು ಅಲ್ಲ. ಚೇತನ ಅಂದರೆ ಆ ಚಿತ್ ಪ್ರಕಾಶ. ಆ ಪ್ರಕಾಶ ಹೇಗೆ ನೋಡೋದು ಅಂದರೆ ಈಗ ನಮಗೆ ಒಂದು ಕದಲಾಡ್ತಾ ಇದ್ದರೆ ಚೇತನ ಅಂತೀವಿ, ಚೈತನ್ಯ ಅಲ್ಲ, ಚೇತನ ಅದು ಕದಲಾಡ್ತಾ ಇರ್ತಕ್ಕಂಥ. ಚೈತನ್ಯ ಅಂದರೆ ಏನು? ಈಗ ಒಂದಿದೆ, ಇದು ಪೆನ್ನಿದೆ, ಈ ಪೆನ್ನು ಜಡನೋ ಅಥವಾ ಚೇತನವೋ ಅಂದರೆ ಇದು ಜಡ ಅಂತ ಕರಿತೀವಿ. ಆದರೆ ಈ ಪೆನ್ನಿನಲ್ಲಿ ಬರೆಯುವ ಅಂಥ ಒಂದು ಶಕ್ತಿ ಇದರೊಳಗಿದೆ, ಇದಕ್ಕೆ ಚೈತನ್ಯ ರೂಪಾಂತಾಂ. ಈ ಪೆನ್ನಿದೆ, ಇದರೊಳಗೆ ಬರೀತದಲ್ಲ, ಆ ಬರೆಯುವುದಕ್ಕೆ ಚೈತನ್ಯ ಅಂತ ಕರಿತೀವಿ. ಪ್ರತಿಯೊಂದಕ್ಕೂ ಒಂದು ಚೈತನ್ಯ. ಈ ಮೊಬೈಲ್ ಇದೆ ನಿಮ್ಮ ಹತ್ರ, ನೋಡ್ತಾ ಇದ್ದರೆ ಅದು ಕೆಲಸ ಮಾಡ್ತಾ ಇಲ್ಲ, ಅದೇ ಚೈತನ್ಯ. ಹಾಗೆ ಪ್ರತಿಯೊಂದು ವಸ್ತುವು ಕೂಡ ಯಾವುದೋ ಒಂದು ಕೆಲಸವನ್ನು ಮಾಡ್ತದೆ, ಅದು ಇಲ್ದಂಗೆ ಇರೋದಿಲ್ಲ. ಇನ್ನು ಏನೋ ನೀವು ಕಥೆ ಹೇಳ್ತೀರಿ, ಸೈಂಟಿಫಿಕ್ ಆಗಿ ನೋಡೋದಾದರೆ ಈ ಜಡ ವಸ್ತುವಾದರೂ ನ್ಯೂಟ್ರಾನು, ಪ್ರೋಟಾನ್, ನ್ಯೂಟ್ರಾನ್ಸ್ ಅಂತ ಏನು ಹೇಳ್ತಾರಲ್ಲ, 3 ಇರ್ತವೆ. ಅವು ಯಾವಾಗಲೂ ಪ್ರತಿಯೊಂದು ಅಣುಗಳು ಚಲನೆಯಲ್ಲೇ ಮಾಡ್ತಾ ಇರ್ತವೆ. ಅದು ಘನ ಪದಾರ್ಥ, ಕಲ್ಲಿರ್ಬೋದು, ಅದು ಜಡ ಇರ್ಬೋದು. ಆದರೆ ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸ್ ಏನಿರ್ತಾವಲ್ಲ ಅವು ಸುತ್ತುತ್ತಾನೆ ಇರ್ತವೆ. ಅಂದರೆ ಅರ್ಥ ಏನು? ಅವು ಚೈತನ್ಯವಾಗೇ ಇದ್ದಾವೆ ಅಂತ ಅರ್ಥ. ಅಂದರೆ ಸರ್ವ ಚೈತನ್ಯ ರೂಪಾಂತಾಂ ಅಂದರೆ ಎಲ್ಲದರಲ್ಲೂ, ಜಡದಲ್ಲೂ ಆದರೂ ಚೇತನವಾಗಿರ್ತಕ್ಕಂಥ ವಸ್ತುಗಳಲ್ಲಾದರೂ ಪಶು ಪ್ರಾಣಿಗಳಲ್ಲಾದರೂ ಕೂಡ ಆ ಚೈತನ್ಯ ರೂಪವಾಗಿರ್ತಕ್ಕಂಥವಳು ನೀನು ಅನ್ನುವಂಥ ಜ್ಞಾನವನ್ನು ನಮಗೆ ಕೊಡು, ಆ ಕಡೆ ನಮ್ಮನ್ನು ಜ್ಞಾನವನ್ನು ಹರಿಸು ಅನ್ನೋ ಈ ಒಂದು ಮಂತ್ರದ ಅರ್ಥ. ಇದು ಗಾಯತ್ರಿ ಮಂತ್ರ, ಸರ್ವಗಾಯತ್ರಿ ಅಂತ ಕರೀತಾರೆ. ಈ ಮಂತ್ರ ಉಪದೇಶ ತಗೊಳ್ಳೋಂಥ ಅವಶ್ಯಕತೆ ಎಲ್ಲರೂ ಕೂಡ ಮಾಡಬಹುದು. ಯಾವ ಉಪದೇಶ? ವೇದಗಾಯತ್ರಿ ಅದು ಭೂರ್ಭುವಸ್ವಃ, ಅದು ಉಪದೇಶ ಪಡ್ಕೊಂಡು ಮಾಡಬೇಕು. ಅದಕ್ಕೆ ನಿಯಮಗಳ ಭಾಳ ಇದೆ. ಇದಕ್ಕೆ ನಿಯಮ ಇಲ್ಲ. ಅದು ಮಾಡಿದರೆ, ವೇದಗಾಯತ್ರಿ ಮಾಡಿದರೆ ಮಾಡ್ತಾ ಇರಬೇಕು. ಬಿಟ್ಟರೆ 3 ದಿವಸ ಬಿಟ್ಟರೆ ಮತ್ತೆ ದೀಕ್ಷೆ ತೊಗೋಬೇಕು. ಅದಕ್ಕೆ ತೊಗೊಂಡು ಮಾಡಬೇಕು, ಇಲ್ಲಾಂದ್ರೆ ಹಂಗೆ ಮಾಡೋಕ್ಕಲ್ಲ. ಮಾಡಲಿಲ್ಲ ಅಂದರೆ ಪಾಪ ಬರುತ್ತೆ. 3 ದಿವಸ ಬಿಟ್ಟರೆ ಪಾಪ ಬರುತ್ತೆ. ಅದೇ ಈ ಸರ್ವಗಾಯತ್ರಿ ಆದರೆ ನೀವು ಜಪ ಮಾಡ್ತಾಯಿದ್ರಿ, ಬಿಟ್ಟರೆ ನಿಮಗೆ ಪಾಪ ಬರಲ್ಲ. ಮತ್ತು ಕಂಟಿನ್ಯೂ ಮಾಡಿದ್ರೆ ಮತ್ತು ಪುಣ್ಯನೂ ಬರ್ತದೆ. ಇಂಥ ವಿಶೇಷವಾಗಿರ್ತಕ್ಕಂಥ ಒಂದು ಮಂತ್ರವನ್ನು ಸರ್ವರಿಗೂ ಅನುಕೂಲವಾಗಲಂಥೇಳಿ ಇದನ್ನು ಕೊಟ್ಟಿದ್ದಾರೆ ವೇದವ್ಯಾಸರು. ಯಾಕಂದರೆ ಮೂಲ ಇರ್ತಕ್ಕಂಥವನ್ನ ಕೆಲವು ಆಚರಣೆ ಎಲ್ಲರಿಗೂ ಸೆಟ್ ಆಗುತ್ತೆ, ಎಲ್ಲರಿಗೂ ಸೆಟ್ ಆಗೋದಿಲ್ಲ. ಈಗ ವೈದ್ಯ ಇದ್ದಾನೆ, ಆತ ಆಪ್ರೇಷನ್ ಮಾಡ್ಬೇಕಂತ ಥಿಯೇಟ್ರ್ನಾಗ ನಮ್ಮನ್ನು ಕರ್ಕೊತಾರೆ. ಯಾರು ಕರ್ಕೊಳ್ಳೋದಿಲ್ಲ. ಹೊರಗಿರು, ನಿಮ್ಮ ಅಪ್ಪನೇ ಇರ್ಬೋದು ಒಳಗಡೆ, ನೀನು ಹೊರಗಿರು. ಹಾಗೆ ಕೆಲವಕ್ಕೆ ನಿಬಂಧನೆ, ನಮ್ಮಪ್ಪ ನಮ್ಮದೇನಾಗ ನಾನು ಚಪ್ಪಲಿ ಹಾಕ್ಕೊಂಡು ಹೋಗ್ತೀನಿ ಆಪ್ರೇಷನ್ ಥಿಯೇಟ್ರೊಳಗೆ ಅಂದರೆ ಹೊಡಿತಾರೆ ಅಷ್ಟೇ. ಅಂದರೆ ನಿಂದೆ ಎಲ್ಲ ಆಗಿರ್ಬೋದು, ಆದರೂ ಕಂಡೀಷನ್ ಹೇಗಿರ್ತದೋ ಹಾಗೆ ಇಲ್ಲಿ ಕೂಡ ಹಾಗೆ ಆ ಒಂದು ಕಂಡೀಷನ್ ಇರುತ್ತೆ, ಸರಳ ರೂಪ ಮಾಡಿ ಇಲ್ಲಿ ನಮಗೆ ಕೊಟ್ಟಿರ್ತಕ್ಕಂಥದ್ದು ಈ ಒಂದು ಮಂತ್ರ. ಇದು ಮೂಲ ಚೈತನ್ಯವನ್ನು ಆ ಚಿಚ್ಛಕ್ತಿಯನ್ನು ತೋರಿಸ್ತಕ್ಕಂಥ ಒಂದು ಮಂತ್ರ. ಮತ್ತು ಮಂತ್ರಗಳು ಯಾವಿದಾವೆ? ಯಾ ದೇವಿ ಸರ್ವಭೂತೇಷು ಚೇತನೇತ್ಯಭಿಧೀಯತೆ ಅಂಥೇಳಿ ಕೂಡ ಶಾಸ್ತ್ರ ಪ್ರಮಾಣ ಇದೆ. ಆ ಚೈತನ್ಯ ಇರೋದೊಂದಿದೆ ಅನ್ನುವಂಥದ್ದು ಒಂದು ಚೈತನ್ಯ, ಆ ಚಿಚ್ಛಕ್ತಿ, ಆ ಚೇತನ್ಯದ ಪ್ರಕಾಶ.
ಎಲ್ಲ ಜೀವಿಗಳಲ್ಲಿಯೂ ಚೇತನಾರೂಪವಾಗಿ ಇರುವ ಯಾವ ದೇವಿ ಇದ್ದಾಳೋ, ಜ್ಞಾನವನ್ನು ಪ್ರಕಾಶ ಮಾಡ್ತಾ ಇದ್ದಾಳೋ ಅವಳು ಚೇತನ. ಆ ಚೇತನ ಒಂದು ಪ್ರಕಾಶ ಹೊರಗೆ ಬಂತು. ಚಿಚ್ಚಕ್ತಿ ಪ್ರಕಾಶ ರೂಪ ಅಂಥೇಳಿ ಕೂಡ ಇಲ್ಲಿ ಚೇತನವನ್ನು ಚಿಚ್ಚಕ್ತಿ ಹೊರಗೆ ಬಂತು. ಇನ್ನೊಂದು ಮಾಯೆ ಒಂದು ಎರಗೆ ಬಂತು. ಮಾಯೆ ಅಂದ್ರೇನು? ಅದೇ ನಮಗೆ ಸಮಸ್ಯೆ, ಅದೇ ಮಾಯೆ. ಮಾಯೆ ಅಂದರೆ ಇಂಥದ್ದು ಹೀಗೆ ಅಂತ ಹೇಳಕ್ಕೆ ಬರಲಿಲ್ಲದದ್ದು ಯಾವುದಿದೆಯೋ ಅದೇ ಮಾಯಾ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅಂದರೆ ಮಾಪನೆ ಮಾಡಲಿಕ್ಕೆ ಬರೋದಿಲ್ಲ, ಅಳತೆ ಮಾಡಲಿಕ್ಕೆ ಬರೋದಿಲ್ಲ. ಮಾ ಧಾತುವಿನಿಂದ ಉತ್ಪತ್ತಿಯಾಗಿರ್ತಕ್ಕಂಥದ್ದು ಮಾಯ. ಯಾವುದು ಏಕಬ್ರಹ್ಮದಲ್ಲಿ ನಾನಾತ್ವವನ್ನು ತೋರಿಸುತ್ತದೆಯೋ ಅದೇ ಮಾಯ. ಒಂದು ಪರಬ್ರಹ್ಮ ಒಂದೇ ಇದೆ, ಆದರೆ ನಮಗೆ ಆ ಥರ ಕಾಣಿಸ್ತಲ್ಲ, ಬೇರೆ ಬೇರೆ ವಿಧವಾಗಿ ಕಾಣಿಸ್ತಾ ಇದೆ. ಹಾಗಾಗಿ ಅದಕ್ಕೆ ಮಾಯಾ ಅಂತ ಕರೀತಾರೆ. ಇನ್ನೂ ಸ್ವಲ್ಪ ಇನ್ನೂ ಒಳಗೆ ನೋಡಿದರೆ ಶ್ವೇತಾಶ್ವರ ಉಪನಿಷತ್ನಲ್ಲಿ ಏನು ಹೇಳ್ತದೆ? ಮಾಯಾಂತು ಪ್ರಕೃತಿ ವಿದ್ಧಿ ವಿದ್ಯಾನ್ ಮಾಯಿನಂತೂ ಮಹೇಶ್ವರ. ಅಂದರೆ ಮಾಯೆಯನ್ನು ಪ್ರಕೃತಿ ಅದರ ಅಧಿಪತಿಯನ್ನು ಮಹೇಶ್ವರ ಎಂದು ಕರೀತಾರೆ ಅಂಥೇಳಿ ಆ ಮಾಯೆಯ ಬಗ್ಗೆ ವಿಶ್ಲೇಷವಾಗಿ ಎಲ್ಲಿ ಹೇಳ್ತಕ್ಕಂಥವರಾಗಿ ಉಪನಿಷತ್ತುಗಳಿಗೂ ಅದೇ ಬರ್ತದೆ. ಇನ್ನೂ ಸೂಕ್ಷ್ಮವಾಗಿ ನಾವು ತಿಳ್ಕೊಳ್ಬೇಕು. ಮಾಯೆ ಅಂದರೆ ಇದೇನೋ ಕಥೆ ಹೇಳ್ದಂಗೆ ಆಯಿತು. ಯಾ ಸತ್ಯಂ ಆವರ್ತಯತಿ ಅಸತ್ಯಂ ಪ್ರಕಾಶಯತಿ ಸಾ ಮಾಯಾ. ಅಂದರೆ ಯಾ ಸತ್ಯಂ ಆವರ್ತಯತಿ, ಯಾವುದು ಸತ್ಯವನ್ನು ಆವರಿಸಿ ಅಸತ್ಯದಂತೆ ತೋರುತ್ತದೆಯೋ ಅದು ಮಾಯೆ. ಇದು ಹೆಂಗೆ ಹೇಳೋದು? ಉದಾಹರಣೆ ಕೊಟ್ಟರೆ ಅರ್ಥ ಆಗುತ್ತೆ. ಅದಕ್ಕೆ ವೇದಾಂತಗಳು ಉದಾಹರಣೆ. ಈ ಹಗ್ಗ ಹಾವು, ಹಗ್ಗ ಹಾವು ನ್ಯಾಯ ಒಂದಿದೆ. ಆ ಕತ್ಲಲ್ಲಿ ಹಿಂಗೆ ದಾರೆಗೆ ಹೋಗ್ತಾ ಇದ್ದರೆ ಹಗ್ಗ ಬಿದ್ದಿತ್ತು, ಅದು ಸೊಳ್ಳ ಬಳ್ಳ ಬಿದ್ದಿತ್ತು. ಅದು ನೋಡಿದ ಕೂಡಲೇ ಅವನಿಗೆ ಹಾವು ಅಂತ ಭಯ ಆಯಿತು. ಭಯ ಆಯಿತು ಅಂದರೆ ಆ ಭಯ ಆಯ್ತಲ್ಲ, ಅಲ್ಲ ಹಾವು ನೋಡಿದ್ನಲ್ಲ ಆತ, ಆ ಹಾವು ನಿಜವೋ ಸತ್ಯವೋ? ಅಸತ್ಯ. ಆದರೂ ಭಾವ ಬಂತಲ್ಲ, ಆ ಭಾವನೆ ಬಂತಲ್ಲ, ಆ ಭಯ ಬಂತಲ್ಲ, ಅದು ಅಸತ್ಯ. ಅದು ಸತ್ಯದಂಗೆ ತೋರಿಸ್ತಾ ಇದೆ. ಯಾವಾಗ ಬೆಳಕು ಬಿತ್ತೋ ಆವಾಗ ಭಯ ಹೋಗ್ಬಿಡ್ತು, ಹಾವು ಹೋಗ್ಬಿಡ್ತು. ಹಾವು ಹೋಗೈತೋ ಆಯಿತು, ಅಲ್ಲಿ ಹಾವು ಇಲ್ಲವೇ ಇಲ್ಲ, ಆದರೆ ಐತಿ ಅನ್ನಿಸ್ತು. ಇದೇ ಮಾಯ. ಇಲ್ಲದೇ ಇರ್ತಕ್ಕಂಥದ್ದನ್ನ ಇದ್ದಂಗೆ ತೋರಿಸ್ತಕ್ಕಂಥ ಯಾವ ಶಕ್ತಿ ಮಾಯ ಇದೆಯೋ ಅದಕ್ಕೆ ಮಾಯ ಅಂತ ಕರೀತಾರೆ ಅಂತ ಇಲ್ಲಿ ಅರ್ಥ. ಈಗ ಮಾಯೆಗೆ ನಿರುಕ್ತಿಯಲ್ಲಿ ಹೀಗೆ ಹೇಳ್ತಾರೆ, ಯಾ ಮಾ ಸ ಮಾಯಾ. ಯಾ ಮಾ ಸ ಮಾಯಾ. ಯಾವುದು ಇಲ್ಲ ಇದೆಯೋ ಅದು ಇದೆ. ಯಾವುದು ಯಾವುದು ಇಲ್ಲವೋ ಸ ಅದು ಇದೆ ಅಂತ ತೋರಿಸ್ತಕ್ಕಂಥದ್ದು ಮಾಯಾ ಅಂತ ಇನ್ನೊಂದು ಅರ್ಥದಲ್ಲಿದೆ. ಇದು ಕಣ್ಣಿಗೆ ಕಾಣುತ್ತದೆಯೋ, ಆದರೆ ಅಂತಿಮ ಸತ್ಯವಾಗಿ ಹಾಗಿಲ್ಲ. ಅದಕ್ಕೆ ಈ ಕಣ್ಣಿಗೆ ಕಾಣಿಸ್ತಾ ಇದೆ, ಕೊನೆಗೆ ನೋಡಿದರೆ ಅದಲ್ಲ. ಇದು ಇನ್ನೂ ಸ್ವಲ್ಪ ನಮಗೆ ಸ್ಪಷ್ಟವಾಗಿ ಹೇಳ್ರಿ ಮಾಯಾ ಅಂದರೆ ಇನ್ನೂ ಅನುಭವದಲ್ಲಿ ನಾವು ನೋಡ್ಬೋದು. ಈ ಶಾಸ್ತ್ರಗಳಲ್ಲಿ ಕೇಳ್ತಾರೆ, ನಮಗೆ ಅನುಭವಕ್ಕೆ ಬರಬೇಕಲ್ಲ. ಅಂದರೆ ಈ ಕಣ್ಣು ನೋಡ್ತದೆ, ಕರೆಕ್ಟಾ? ಈ ಕಣ್ಣು ನೋಡ್ತಾ ಇದೆ, ಸರಿ. ಈ ಕಣ್ಣನ್ನು ಕಿತ್ತು ಇತ್ಲ ಪಕ್ಕಕ್ಕಿಟ್ರೆ ಅದು ನೋಡುತ್ತಾ? ಅದು ನೋಡೋದಿಲ್ಲ. ಅಂದರೆ ಏನು? ನೋಡುವಂಥದ್ದು ಕಣ್ಣಿನ ಒಳಗೊಂದು ಶಕ್ತಿ ಇದೆಯೋ, ಆ ಒಳಗಿನ ಶಕ್ತಿಯೇ ಚಿಚ್ಚಕ್ತಿ, ಅದೇ ದೈವ, ಅದು ನೋಡ್ತಕ್ಕಂಥದ್ದು. ಇದು ಒಳಗಡೆ ಗೋಳ. ಇದನ್ನು ಅರ್ಥ ಮಾಡಿಸೋದೇ ಜ್ಞಾನದ ಇದು ಮಾಯ. ನಮಗೆ ನೋಡೋದು ಯಾವುದು ಅಂದರೆ ಕಣ್ಣು ಅಂತ ಹೇಳ್ತದೆ. ಸೈನ್ಸ್ ಏನು ಹೇಳ್ತದೆ? ಕರುಳುಗಳು ಜೀರ್ಣವನ್ನು ಮಾಡುತ್ತವೆ ಸೈನ್ಸ್ ಹೇಳ್ತದೆ. ಒಂದು ಕರಳು ಕಿತ್ಕೊಂಬಂದು ಅದ್ರಾಗೆಲ್ಲವೂ ಆಹಾರ ಎಲ್ಲ ತುಂಬಿ 2 ದಿವಸ ಇಡ್ರಿ, ಜೀರ್ಣ ಮಾಡ್ತದೆ, ಕೊಳ್ತೋಗುತ್ತೆ. ಅಂದರೆ ಕರಳು ಮಾಡ್ತಾ ಇದ್ದೇನೆ ಅದು ಇಲ್ಲ, ಇದೇ ಅಸತ್ಯ, ಇದು ಮಾಯಾ ಅಂತ ಅರ್ಥ. ಹಾಗಾಗಿ ಏನು ಕಾಣಿಸ್ತದಲ್ಲ ಅಲ್ಲ, ಸತ್ಯ ಒಂದು ಚೈತನ್ಯ ಒಂದು ಅದನ್ನು ತಿಳ್ಕೊಳ್ಳುವುದು. ಅಂದರೆ ಇದರ ಒಂದು ಮೂಲ ಅರ್ಥ ಹೀಗಿರ್ತದೆ. ನೋಡುವ ಚೈತನ್ಯ ಶಕ್ತಿಯನ್ನು ಆವರಿಸಿ, ಯಾವುದೇ ಒಂದು ವಸ್ತು ಆ ಚೈತನ್ಯ ಶಕ್ತಿನ ಆವರಿಸಿ ಮುಚ್ಚಿ ಕಣ್ಣಿಗೆ ಬೇರೆಯದ ಥರ ತೋರಿಸ್ತದೆ. ಕಣ್ಣು ನೋಡುತ್ತದೆ ಎಂದು ಭ್ರಮೆ ಉಂಟು ಮಾಡ್ತದಲ್ಲ, ಅದಕ್ಕೆ ಮಾಯಾ ಅಂತ ಕರೀತಾರೆ. ಓಕೆ, ಹೀಗೆ ವಿಶೇಷವಾಗಿ ಇದರಲ್ಲಿ ಇರತಕ್ಕಂಥದ್ದು. ಇನ್ನು ಏನು ಕರೆದಿದ್ದಾರೆ? ಈಗ ಒಂದು ಮಾಯೆ ಅಂದರೆ ಏನು ತಿಳಿದಿದೆ, ಚಿಚ್ಚಕ್ತಿ ಚೈತನ್ಯ ಸ್ವರೂಪ, ಅವೇ ಎಲ್ಲವಕ್ಕೂ ಆಧಾರ ಅಂತ ನಾವು ತಿಳಿದಿದ್ವಿ. ಇನ್ನು ಚಿಚ್ಚಕ್ತಿ, ಮಾಯೆ, ಮತ್ತು ಇನ್ನೊಂದು ಏನಂದರೆ ಅನಾದಿ, ಆದಿ, ಅನಾದಿ ಇವೆಲ್ಲವೂ ಸಕಲಕ್ಕೆಲ್ಲ ಅನಾದಿ ಕೇಳೆಂದ. ಅನಾದಿ ಅಂದರೆ ಆದಿರಹಿತವಾಗಿರ್ತಕ್ಕಂಥದ್ದು. ಅಂದರೆ ಮೊದಲು ಅಂತ ಯಾವಾಗೂ ಗೊತ್ತಿಲ್ಲ. ಅದು ಮೊದಲು ಎಲ್ಲಿಂದ ಪ್ರಾರಂಭ ಆಯಿತು ಅಂತ ಗೊತ್ತಿಲ್ಲ, ಅದಕ್ಕೆ ಅನಾದಿ ಅಂತ ಕರೀತಾರೆ. ಅವು ಯಾವಾಗಲೂ ಇರ್ತಕ್ಕಂಥವೇ ಅಂಥೇಳಿ ಹೇಳ್ತಾರೆ. ಈ ಮಾಯೆಯೂ ಅನಾದಿ ಅಂತ ಕರೀತಾರೆ. ಚಿತ್ತು ಕೂಡ ಚಿಚ್ಚಕ್ತಿಗೂ ಅನಾದಿಯೇ.
ಇನ್ನು ಯಾವ ಶಾಸ್ತ್ರಗಳಲ್ಲಿ ಹೇಳಿದ್ದಾರೆ ಅಂದರೆ ನಾ ವಿದ್ಯತೆ ಆದಿ ಯಸ್ಯ ತದ್ ಅನಾದಿ, ಅಂದರೆ ಯಾವುದಕ್ಕೆ ಆದಿ ಆರಂಭ ಅನ್ನುವಂಥದ್ದು ಇಲ್ಲವೋ ಅದು ಅನಾದಿ, ಅದು ಆರಂಭ ಇವಾಗ ಆಯಿತು ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲಿ ಪರಬ್ರಹ್ಮದಲ್ಲಿ ಅದರಿಂದ ಹುಟ್ಟಿತು ಅಂತ ಹೇಳಿದ್ರು, ಹಂಗಾರೆ ಆದಿ ಆಯ್ತಲ್ಲ ಅಂದರೆ ಅಲ್ಲಿ ಒಳಗಿರೋದ್ರಿಂದ ಹೊರಗೆ ಬಂದೈತಾಗಲಿ, ಆದರೆ ಅದು ಆ್ಯಕ್ಚುಲಿ ಇಲ್ಲ. ಅರ್ಥ ಆಯ್ತಾ? ಅದು ಬ್ರಹ್ಮದೊಳು ಹೊರ ಇರೋದ್ರಿಂದ ಹೊರಗೆ ಪ್ರಕಟ ಆಗೈತೆ, ಅಂದರೆ ಮೊದಲಿತ್ತದು ಯಾವಾಗಿತ್ತೋ ಗೊತ್ತಿಲ್ಲ, ಹಾಗಾಗಿ ಅದು ಅನಾದಿ. ಮತ್ತು ಇವು ಎಷ್ಟಿದ್ದಾವೆ ಅಂತ ಕೇಳಿದರೆ ಶಾಸ್ತ್ರ 6 ಅನಾದಿಗಳಿದ್ದಾವೆ ಅಂತ ಹೇಳ್ತದೆ. ಅವು ಯಾವುವು? ಶುದ್ಧ ಬ್ರಹ್ಮ ಅದು ಯಾವಾಗಿಂದಿತ್ತು ಅನ್ನೋದು ಗೊತ್ತಿಲ್ಲ, ಆ ಮೂಲ ಚೈತನ್ಯ, ಆ ಪರಬ್ರಹ್ಮ ಶಕ್ತಿ, ಆ ಒಂದು ಶಕ್ತಿ ಯಾವಾಗಿತ್ತು, ಯಾವಾಗಿಂದ ಪ್ರಾರಂಭ ಆಯಿತು ಗೊತ್ತಿಲ್ಲ, ಯಾವಾಗಲೂ ಇದ್ದೇ ಇರತಕ್ಕಂಥದ್ದು ಮಾಯೆ ಅನ್ನುವಂಥದ್ದು. ಈ ಮಾಯೆ ಅದರ ಬ್ರಹ್ಮನಿಂದ ಹುಟ್ಟಿತು ಅಂದರೆ ಅದು ಅದರೊಳಗೆ ಇರೋದರಿಂದ ಅದು ಯಾವಾಗಿಂದ ಬಂತು ಅಂತ ಗೊತ್ತಿಲ್ಲ. ಇನ್ನು ಇವುಗಳ ಎರಡುಗಳ ಸಂಬಂಧ ಇರತಕ್ಕಂಥದ್ದು ಇರೋದು ಇವೆಲ್ಲವೂ ಕೂಡ ಅದು ಕೂಡ ಒಂದು ಈ ಎರಡರ ಪರಸ್ಪರ ಸಂಬಂಧ ಇರತಕ್ಕಂಥದ್ದು ಅದು ಕೂಡ ಅನಾದಿ ಯಾವಾಗಲೂ ಇರ್ತದೆ ಅಂತ. ಅನಾದಿ ಆದಿ ಯಾವಾಗ ಅಂತ ಗೊತ್ತಿಲ್ಲ, ಇರ್ತದೆ. ಈಶ್ವರ ಮತ್ತು ಜೀವ ಅಂದ್ರೇನು? ಈಗ ನಾವು ಜೀವನಪ್ಪ ಪರಮೇಶ್ವರ ದೇವರಿದ್ದಾನೆ ಅಂತೀವಿ, ಇವೆರಡರ ಭೇದ. ಇದು ಕೂಡ ಶಾಸ್ತ್ರದಲ್ಲಿ ಏನಾಗುತ್ತೆ? ಅನಾದಿ, ಯಾವಾಗಲೂ ಪರಮೇಶ್ವರ ಒಬ್ಬನಿದ್ದಾನೆ, ಶಿವ ಒಬ್ಬನಿದ್ದಾನೆ ಅಂತ ಭಾವಿಸ್ತೀವಿ. ನಾನು ಜೀವನು, ನೀನು ಶಿವನು ಅಂತ ಶಿವಜೀವರ ಈಶ್ವರ ಜೀವ, ಈ ಎರಡರ ಮಧ್ಯೆ ಇರ್ತಕ್ಕಂಥ ಸಂಬಂಧವು ಕೂಡ ಇವು ಅನಾದಿಯಿಂದ ಬರ್ತವೆ. ಯಾವಾಗಿಂದ ಬಂದಿದ್ದಾವೋ ಗೊತ್ತಿಲ್ಲ, ಆದರೆ ಅಂತ್ಯ ಇದೆಯೋ ಇವಕ್ಕೆ ಅಂದರೆ ಈ 6 ಪರಬ್ರಹ್ಮ ಒಂದು ವಸ್ತು ಹೋಗಿಬಿಟ್ರೆ ಇನ್ಯಾವಕ್ಕೂ ಎಲ್ಲವಕ್ಕೂ ಅಂತ್ಯ ಇದೆ. 5ಕ್ಕೆ ಅಂತ್ಯ ಇದೆ, 1ಕ್ಕೆ ಮಾತ್ರ ಅಂತ್ಯ ಇಲ್ಲ. ಪರಬ್ರಹ್ಮ ಶಕ್ತಿ ಅದು ಅಂತ್ಯ ಅಂತ ಆಗೋದಿಲ್ಲ. ಈಗ ಮಾಯೆ ಇದೆ, ಈಗೇನಾಯ್ತು? ಆ ಹಗ್ಗ ಇತ್ತು, ಹಾವಾಗಿ ಕಾಣಿಸ್ತು, ನಿನಗೆ ಬೆಳಕು ಬಿತ್ತು, ಅವಾಗಿಂದ ಹಾವು ಮಾಯ ಆಯಿತು, ಹಗ್ಗ ಕಾಣಿಸ್ತು. ಹಾಗೆ ಆ ಇರ್ತಕ್ಕಂಥ ಮಾಯೆ ಇವತ್ತು ಜ್ಞಾನ ಆಯಿತು ಅಂದರೆ ಅದು ಮಾಯೆ ಹೋಗಿಬಿಡ್ತದೆ. ಅಂದರೆ ಇವತ್ತಿದ್ದು ಅದು ಅಂತ ಆಗುತ್ತೆ, ಶಾಂತ. ಇದು ಆದಿ ಅನಂತ ಬ್ರಹ್ಮ, ಇದು ಶಾಂತ, ಅದು ಮಾಯ ಹೋಗ್ಬಿಡ್ತದೆ. ಇವತ್ತಿದ್ದು ನಾಳೆ ಹೋಗ್ತಕ್ಕಂಥದ್ದು ಯಾವುದೆಯೋ ಅವೆಲ್ಲವೂ ಶಾಂತ, ಅಂದರೆ ಇವತ್ತು ಕಾಣಿಸ್ತಾ ಇದ್ದಾವೆ. ಜ್ಞಾನ ಆದ ಕೂಡಲೇ ಅದು ಹೋಯಿತು ಅಂದ ಕೂಡಲೇ ಅದು ಅಂತ, ಅದು ಕೊನೆಗೊಳ್ತಕ್ಕಂಥದ್ದು. ಯಾವಾಗ ಜ್ಞಾನ ಇರ್ತದೋ ಆವಾಗ ಕೊನೆಗೊಳ್ತದೆ, ಅದಕ್ಕೆ ಶಾಂತ ಅಂತ ಕರೀತಾರೆ. ಈ ಪರಬ್ರಹ್ಮ ಒಂದೇ ಯಾವಾಗಲೂ ಶಾಶ್ವತವಾಗಿರ್ತಕ್ಕಂಥದ್ದು. ಇನ್ನು ಉಳಿಕಿರತಕ್ಕಂಥ ಈಶ್ವರ, ಜೀವ, ಪ್ರಪಂಚ, ಈ ಪ್ರಪಂಚ ಏನಿದ್ದಿಲ್ಲ ಇವೆಲ್ಲವೂ ಕೂಡ ಮಾಯ ಆಗ್ತಕ್ಕಂಥವು. ಇವು ಅದಕ್ಕೆ ಶಾಂತ ಅಂತವಾಗ್ತಕ್ಕಂಥವು ಅಂತ ಕೂಡ ಇಲ್ಲಿ ನಾವು ಒಂದು ಇದನ್ನು ನಾವು ತಗೋಬೋದು. ಒಂದು ಉದಾಹರಣೆ ಅಂದರೆ ಈಗ ವೃಕ್ಷ ಬೀಜ ನ್ಯಾಯ ಅಂದರೆ ಆ ಗಿಡ ಮೊದಲು ಬೀಜ ಮೊದಲು ಯಾರಿಗೆ ಹೇಳಲಿಕ್ಕೆ ಆಗೋದಿಲ್ಲ. ಈಗೇನು ಸೈನ್ಸನ್ನು ಕಂಡುಹಿಡಿದೆ ಕತೆ ಹೇಳ್ತಾ ಇದ್ದಾರೆ, ಅದು ಎರಡನೇದು. ಆಮೇಲೆ ಆ ನಮ್ಮ ಶಾಸ್ತ್ರ ಏನು ಹೇಳ್ತದೆ ಅದನ್ನು ನಾವು ಹೇಳ್ತೀವಿ. ಅದನ್ನು ನಾಳೆ ಇವತ್ತು, ಯಾಕಂದ್ರೆ ಸೈನ್ಸ್ ಇವತ್ತು ಒಂದು ಹೇಳ್ತದೆ, ನಾಳೆ ಅದನ್ನಲ್ಲ ಅನ್ನೋ ಇನ್ನೊಬ್ಬ ನೋಡ್ತಾನೆ, ಇನ್ನೊಬ್ಬ ನೋಡ್ತಾನೆ. ಅಂದರೆ ಅದನ್ನು ಗ್ಯಾರಂಟಿ ಅಂತ ತೊಗೊಳಕ್ಕೆ ಬರೋದೇ ಇಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ. ಇಲ್ಲಿ ಈ ಬೀಜ ಮೊದಲು ವೃಕ್ಷ ಮೊದಲು ಅಂದರೆ ಯಾವುದು ಮೊದಲು ಹೇಳಲಿಕ್ಕೆ ಹಾಗೆ ಅನಾದಿ ಯಾವಾಗಲೂ ಹೀಗೆ ಒಂದಿಷ್ಟು ಬೀಜಗಳು ನಮ್ಮ ಹತ್ರ ಇದ್ದಾವೆ, ಆದರೆ ಅವನ್ನು ಚೆನ್ನಾಗಿ ಹುರಿದಿವಿ, ಒಂದು ಹಂಚಿನಲ್ಲಿ ಹಾಕಿ ಹುರಿದ್ವಿ, ಅವು ಹಾಕಿದರೆ ಹುಟ್ಟೋದಿಲ್ಲ, ಅಲ್ಲಿ ಅಂತ್ಯ ಆಯಿತು. ಈಗ ಅಂತ್ಯ ಇಲ್ಲದೇ ಇರತಕ್ಕಂಥದ್ದು ಒಂದು ಪರಬ್ರಹ್ಮ ಇದೆ ಅಂಥೇಳಿ ನಾವು ಇಲ್ಲಿ ತಿಳಿಬೇಕಾಗ್ತದೆ. ಆದಿ ಅನಾದಿ ಅಂದರೆ ಯಾವಾಗಲೂ ಇರ್ತಕ್ಕಂಥವೇ ಇವು. ಯಾವಾಗ ನಾಶ ಆಗ್ತವೆ? ಜ್ಞಾನ ಆದಾಗ ನಾಶ ಆಗ್ತವೆ ಅಂತ ಇದರ ಮೂಲ ಅರ್ಥ. ಹೀಗೆ ಏನು ಈಗ ವಿಷಮ ಮತ್ತು ಅಸಮ ಅಂತ ಇಲ್ಲಿ ವಿಶೇಷಣವನ್ನು ಒಂದು ಬಳಸಿದ್ದಾರೆ. ವಿಷಮ ಹೊಗೆ, ಇದು ಏನಿದು ವಿಷಮ ಹೊಗೆ? ಈ ಮಾಯೆ ಅಂತಕ್ಕಂಥ ವಿಷಮವಾಗಿರ್ತಕ್ಕಂಥದ್ದು ಅಂದರೆ ಸಮ ಇಲ್ಲ ಅಂದರೆ ಅದು ವಕ್ರವಾಗಿದೆ ಅಂತ ಅರ್ಥ. ಸಮ ಇಲ್ಲ, ಅಸಮ ಇದೆ, ವೈಚಿತ್ರಮಯವಾಗಿದೆ, ಭೇದವನ್ನು ಉಂಟು, ಒಂದಿದ್ದದ್ದು ಇನ್ನೊಂದು ತೋರಿಸ್ತದೆ, ಅದಕ್ಕೆ ಮಾಯಾ ಅಂತ ಕರೀತಾರೆ. ಮಾಯೆಯು ಏಕವಾದ ಪರಬ್ರಹ್ಮ ತತ್ವದಲ್ಲಿ ಅನೇಕತ್ವವನ್ನು, ನಾನಾತ್ವವನ್ನು, ಭೇದ ಕರ್ತೃ ಕರ್ಮ ಕ್ರಿಯೆ ಮೊದಲಾದ ವೈವಿಧ್ಯವನ್ನು ತೋರಿಸುತ್ತಾ ಇರೋದರಿಂದ ಅದಕ್ಕೆ ವಿಷಮ ಅಂತ ಕರೆದಿದ್ದಾರೆ. ಅದಕ್ಕೋಸ್ಕರವಾಗಿ ಏನು ಮಾಡಿದ್ದಾರೆ ರಾಯದುರ್ಗದ ಅಪರೋಕ್ಷಾನುಭವಿ ಸಕ್ರಪ್ಪ ಸ್ವಾಮಿಗಳು ಏನು ಹೇಳ್ತಾರೆ, ಇದ್ದದ್ದನ್ನು ಇದ್ದಂತೆ ಅರಿಯುವ ಬುದ್ಧಿಯು ಬಂದರೆ ಸಾಕು ಅಂಥೇಳಿ
ತತ್ವಪದಗಳ ಹಾಡಿದೆ. ಇದ್ದದ್ದು ಇದ್ದಂತೆ ಅರಿಯುವ ಬುದ್ಧಿ ಬಂದರೆ ಸಾಕು, ಇನ್ನೇನು ಬೇಕಾಗಿಲ್ಲ ಅಂಥೇಳಿ ಅವರು ಅಪರೋಕ್ಷಾನುಭವಿ ಸಕ್ರಪ್ಪ ಸ್ವಾಮಿಗಳು ಅವರ ತತ್ವಪದಗಳಲ್ಲಿ ಬರೀತಾರೆ. ಹೀಗೆ ಹೊಗೆಯಂತೆ ಆವರಿಸಿ ಭೇದವನ್ನು ತೋರಿಸೋದ್ರಿಂದ ಮಾಯೆಯನ್ನು ವಿಷಮ ಹೊಗೆ ಅಂತ ಇರೋದನ್ನ ಇನ್ನೊಂದು ರಾತಿ ತೋರಿಸ್ತಾ ಇದೆ. ಇದು ವಿಷಮ ಹೊಗೆ ಅಂತ ಇಲ್ಲಿ ಅವಧೂತರು ಇಲ್ಲಿ ಹೇಳಿರ್ತಕ್ಕಂಥವರಾಗಿದ್ದಾರೆ. ಅಸಮ ಉರಿ, ಅಸಮಾನ ವಿಶೇಷಣೆ ಯಾಕೆ ಹಾಕಿದ್ದಾರೆ ಅಂದರೆ, ಅಸಮ ಅಂದರೆ ಇದಕ್ಕೆ ಸಮಾನ ಯಾವುದೂ ಇಲ್ಲ, ಅದ್ವಿತೀಯವಾಗಿರುತ್ತೆ. ಈ ಪರಬ್ರಹ್ಮ ಒಂದೇ ಅಲ್ಟಿಮೇಟ್, ಅದಕ್ಕಿಂತ ಅದೇ ಎಲ್ಲವಕ್ಕೂ ಆಧಾರ. ಆದ್ದರಿಂದ ಚಿಚ್ಛಕ್ತಿಯಿಂದಲೇ ಅಂದರೆ ಬೆಂಕಿಯಿಂದ ತನ್ನಿಂದಲೇ ತಾನು ಪ್ರಕಾಶ ಹೇಗೆ ಬರ್ತದೋ ಹಾಗೆ ಚಿಚ್ಛಕ್ತಿಯು ತನ್ನಿಂದಲೇ ಜ್ಞಾನವನ್ನು ಪ್ರಕಾಶ ಮಾಡ್ತಾ ಇದೆ ಅಂಥೇಳಿ ಅದಕ್ಕೋಸ್ಕರವಾಗಿ ಇದನ್ನು ಅಸಮ ಅಂತ ಕರೀತಾರೆ. ಮಾಯೆಯು ವಿಷಮ ಹೊಗೆಯಂತೆ ಆವರಣ ಭೇದವನ್ನು ಉಂಟು ಮಾಡ್ತದೆ. ಈ ಚಿಚ್ಛಕ್ತಿ ಏನಾಗ್ತದೆ, ಅದನ್ನು ನಿವಾರಿಸ್ತದೆ. ಅಸಮ ಬೆಂಕಿಯು ಪ್ರಕಾಶ ಮತ್ತು ಜ್ಞಾನವನ್ನು ಕೊಡ್ತದೆ. ಇದು ಮೂಲ ಸಾರಾಂಶ. ಜ್ಞಾನ ಅಂತಂದರೆ ನಮ್ಮ ಅಜ್ಞಾನ ಹೋಗ್ತದೆ ಅನ್ನುವಂಥ ಒಂದು ಮುಖ್ಯ. ಹೌದು, ಕರೆಕ್ಟು. ಇದನ್ನು ತಿಳ್ಕೊಂಡ್ವಿ, ಇದರಿಂದ ನಮಗೇನು ಲಾಭ, ಇದು ಪ್ರಶ್ನೆ. ಈ ಶಾಸ್ತ್ರ ಹೇಳ್ತೈತೆ, ಇಲ್ಲಿವರೆಗೂ ಇದೇ ಪ್ರಶ್ನೆ ಆಗಿರೋದು. ಎಲ್ಲರೂ ಈ ಶಾಸ್ತ್ರ ತಿಳ್ಕೊಂಡು ಏನು ಮಾಡೋಕೆ, ಪುರಾಣ ಕೇಳಿದ್ವಿ, ನಮಗೇನು ಬಂತು ಅನ್ನೋದಂದರೆ, ಇದು ಏನು ಲಾಭ ಅನ್ನೋದಾದರೆ, ಈ ಮಾಯೆಯಿಂದ ಇದು ಮೇಲು ಇದು ಕೀಳು ಅಂತ ಕರೆದು, ಇದು ಹಗ್ಗ ಇದು ಹಾವು ಅಂತ ಕಾಣಿಸ್ತಾ ಇದೆ. ಅಂದರೆ ಭ್ರಮಾತ್ಮಕವಾಗಿದ್ದೀವಿ. ಅಂದರೆ ಒಂದು ಮೇಲು ಒಂದು ಕೀಳು ಅಂತ ಇರ್ತದೆ. ಒಂದು ಹೆಚ್ಚು ಇದು ಹೆಚ್ಚು ಕಡಿಮೆ, ಇವನು ಹೆಚ್ಚು ಇವನು ಕಡಿಮೆ, ನಮಗೆ ಬಾಧೆ ಆಗಿದೆ ಬಾಧೆ ಆಗಿಲ್ಲ, ಇವೆಲ್ಲವೂ ಮನಸ್ಸಿನ ಧರ್ಮಗಳು. ಇದನ್ನು ಮೀರಿ ದಾಟಿದರೆ ಇರ್ತಕ್ಕಂಥ ಒಂದು ವಸ್ತುವಿದೆ, ಅದೇ ಶಾಶ್ವತವಾಗಿರ್ತದೆ. ಇವೆಲ್ಲ ಸುಮ್ಮನೆ ಕಾಣಿಸ್ತಾ ಇರ್ತಕ್ಕಂಥವು ಅನ್ನೋ ಒಂದು ಜ್ಞಾನ ಬಂದಂದರೆ ನಮಗೆ ಬರ್ತಕ್ಕಂಥ ದುಃಖ ನಿವಾರಣೆ ಆಗ್ತದೆ. ದುಃಖ ನಿವಾರಣೆಯೇ ಏನು ಶಾಸ್ತ್ರದಲ್ಲಿ ಏನು ಹೇಳ್ತಾರಲ್ಲ, ಪರಮಾನಂದ ಪ್ರಾಪ್ತಿ, ಆತ್ಯಂತಿಕ ದುಃಖ ನಿವೃತ್ತಿ, ಪರಮಾನಂದ ಪ್ರಾಪ್ತಿಯೇ ಮುಖ್ಯ ಈ ಒಂದು ಶಾಸ್ತ್ರದ ಉದ್ದೇಶ. ಅದಕ್ಕೋಸ್ಕರ ಈ ದುಃಖ ನಿವೃತ್ತಿಗಾಗಿ ಇದನ್ನು ಇಲ್ಲಿ ಅವಧೂತರು ಹೇಳ್ತಕ್ಕಂಥವರಾಗಿದ್ದಾರೆ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.